ಆ್ಯಕ್ಚುಲಿ ನಾನು 1996 ಅಫ್ಜಲ್ಪುರ್ PSI 2000ವರೆಗೂ. ಆ ಟೈಮಲ್ಲಿ ಈ ಚಂದಪ್ಪ ಹರಿಜನ್ ಆಗಲಿ, ಕೇಶಪ್ಪ, ಶಿವಾಜಿ ಬೋರ್ಗಿ ಇವರೆಲ್ಲ ಜೀವಂತಿದ್ದರು, ಭಾಳ ಆ್ಯಕ್ಟಿವ್ ಆಗಿದ್ದರು. ಆನಂತರ ಆ್ಯಕ್ಚುಲಿ ಇವ 1998 98ರವರೆಗೂ ಬಾಗಪ್ಪ ಹರಿಜನ ಯಾರಂತಲೇ ಗೊತ್ತಿರಲಿಲ್ಲ. ಯೂಶ್ವಲಿ ಅಲ್ಲ ಒಂದು ಬ್ಯಾಡಗ್ಯಾಳ, ಸಿಂದಗಿ ತಾಲೂಕು ಆಲ್ಮೇಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಬ್ಯಾಡಗ್ಯಾಳ ಅಂತ ಬರುತ್ತೆ, ಒಂದು ಸಣ್ಣ ಹಳ್ಳಿ. ಅಲ್ಲೇ ಎನಿಮಿಟಿ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿಂದ ಬಂದು ಇಲ್ಲಿ ಅವರು ಸಮಾಜದ ಕೆಲವೊಂದು ಹುಡುಗರು ಸಂಬಂಧಿಕರ ಹತ್ರ ಅಫ್ಜಲ್ಪುರು ಅಂಬೇಡ್ಕರ್ ಸರ್ಕಲ್ ಹತ್ರ ಹೆಚ್ಚಾಗಿ ಅಡ್ಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ತಿದ್ದವ ಅಪ್ ಟು 98ವರೆಗೂ. ನಾನು ನೋಡಿದ್ದೇನೆ ಅವನ್ನ ಅವಾಗ. 98ಅಲ್ಲಿ ಒಂದು DBBL ತೊಗೊಂಡು ಅವ್ರ ಊರಾಗ ಒಬ್ಬನ ವ್ಯಕ್ತಿನ ಮರ್ಡ್ರ್ ಮಾಡ್ತಾನೆ. ಮರ್ಡ್ರ್ ಆದ ಸ್ಪಾಟಿಗೆ ನಾನು ಹೋಗಿದ್ದೆ. ಈ ಹೊಲಕ್ಕೆ ಹೋಗಿ ದಾರಿ ಒಳಗೆ ಇಲ್ಲಿ ಎದಿಗೆ DBBL ಅವ ಬ್ಯಾಡಂತ ಬಂದೂಕನ್ನ ಹಿಂಗೆ ಹಿಡ್ದಾನವ. ಈ ಬಳ್ಳು ಸಹಿತ ಇಲ್ಲಿ ಹೋಲಾಗಿ ಇಲ್ಲಿ ಹೋಗಿತ್ತು, ಡೆತ್ ಆಗಿತ್ತು. ಅದೇ ಅವನ ಫಸ್ಟ್ ಕೇಸ್ ಅವನ ಮೇಲೆ ಆಗಿತ್ತು ಆಲ್ಮೇಲ್ ಪೊಲೀಸ್ ಸ್ಟೇಷನ್ 98ಅಲ್ಲಿ. ಅದು ವೈಯಕ್ತಿಕ ಊರಿನ ಜಗಳಗಳು, ಅದರಿಂದ ಆಗಿತ್ತದು. ಅಲ್ಲಿಂದ ಅವ ಎಸ್ಕೇಪ್ ಆಗಿ ಹೋಗಿ ಈ ಚಂದಪ್ಪನ ಜೋಡಿ ಸೇರಿಕೊಂಡ. ಚಂದಪ್ಪ ಅವನು ದೂರದ ಸಂಬಂಧಿಕರು ಆಗಬೇಕು ಮತ್ತು ಒಂದೇ ಇದು ಸಲುವಾಗಿ ಅಲ್ಲಿ ಹೋಗಿ ಅವ ಸೇರಿಕೊಂಡ ಅವರು ಆ ಚಂದಪ್ಪನ ಜೋಡಿ. ಚಂದಪ್ಪ ಆ್ಯಕ್ಚುಲಿ ಚಂದಪ್ಪ ಕೂಡ ಅರೆಸ್ಟ್ ಆಗಿ ಜೈಲಿಂದ ಎಸ್ಕೇಪ್ ಆಗಿದ್ದ, ಅವನು ವಾಂಟೆಡ್ ಇದ್ದ. ಆನಂತರ ಈ ಇವರು ಶಿವಾಜಿ ಬೋರ್ಗಿ ಅರೆಸ್ಟ್ ಆಗಿದ್ದ, ಹಿ ವಾಸ್ ಇನ್ ಜೈಲ್. ಆನಂತರ ಕೇಶಪ್ಪ ತಾವರ್ಕೇಡ ಅವನು ಹೊರಗೆ ಅರೆಸ್ಟ್ ಆಗಿದ್ದ ಒಂದು ಕೇಸಲ್ಲೇ. ಯಾವ ಕೇಸ್ ಅಂದ್ರೆ ಈ ಬಾಬು ಗುತ್ತೇದಾರ್ ಕೇಸಲ್ಲಿ ಅರೆಸ್ಟ್ ಆಗಿ ಒಳಗಿದ್ದವ. ಅವು ಅಲ್ಲದೆ ಸಾಕಷ್ಟು ಕೇಸ್ಗಳಿದ್ದು ಒಳಗಿದ್ದ. ಇವ ಬಾಗಪ್ಪ ಏನದನಲ್ಲ 98 ನಂತರ ಅವ ಲೈಮ್ಲೈಟಿಗೆ ಬಂದ. ಅಲ್ಲಿಂದ ಹೋಗಿ ಈ ಚಂದಪ್ಪ ಹರಿಜನ್ ಜೋಡಿ ಅಸೋಸಿಯೇಟ್ ಆದ. ಚಂದಪ್ಪ ಹರಿಜನ ಅವನು ದೋತ್ರಿ ಒಳಗೆ ಇರ್ತಿದ್ದ, ಹೆಂಡತಿ ಮಕ್ಕಳು ಕರ್ಕೊಂಡು ಅಲ್ಲೇ ಇದ್ದವ. ಇಲ್ಲಿ ಯಾಕಂದರೆ ವಿರೋಧಿ ಗುಂಪುಗಳು ಇದ್ದವು, ಹಿಂಗಾಗಿ ಅಲ್ಲೇ ಇರ್ತಿದ್ದವ. ಅವನ ಜೋಡಿ ಅವ ಬಲಗೈ ಬಂಟನಾಗಿ ಅವ ಏನೇನು ಹೇಳ್ತಾನೆ ಕೆಲಸ ಮಾಡ್ಕೊಂಡಿದ್ದ. ಚಂದಪ್ಪನ ಅರೆಸ್ಟ್ ಮಾಡೋಕ್ಕೆ ವಾಂಟೆಡ್ ಇದ್ದ ಸಲುವಾಗಿ ಅವನು ಅರೆಸ್ಟ್ ಮಾಡೋಕ್ಕೆ ನಾನು, ಮಾಂತೇಶ್ವರ್ ಜಿದ್ದಿ, ಪಠಾಣ 2-3 ಸಲ ನಾವು ದೋತ್ರಿವರೆಗೂ ಹೋಗಿದ್ದೀವಿ. ಅವ್ನ ಮನೆಗೆ ಚೆಕ್ ಮಾಡಿದ್ದೀವಿ. 2 ಸಲ ಹೋಗಿದ್ದೀವಿ ನಾವು, ಸಿಗಲಿಲ್ಲ. ನಂತರ 2000 ಏಪ್ರಿಲಲ್ಲಿ ನಾನು ಟ್ರಾನ್ಸ್ಫರ್ ಆಯಿತು. ನಾನು ಮಾನ್ವಿಗೆ ಹೊರಟು ಹೋದೆ. ಮೇ ತಿಂಗಳಲ್ಲಿ ಈ ಮಾಂತೇಶ್ವರ್ ಜಿದ್ದಿಯವರು, ಪಠಾಣ್ ಅವರು, ಸುಧೀರ್ ಹೆಗಡೆ ಅಂತ ಇನ್ನೊಬ್ಬರು ನಮ್ಮ ಬ್ಯಾಚ್ಮೇಟು, ಶಿವಳ್ಳಿ ಅಂತ ಇನ್ಸ್ಪೆಕ್ಟ್ರು ಮತ್ತು ಒಂದಿಷ್ಟು ಸ್ಟಾಫ್ ಎಲ್ಲರೂ ಕೂಡಿ ದೋತ್ರಿಗೆ ರೇಡ್ ಮಾಡಿದಾಗ ಅಲ್ಲೇ ಪೊಲೀಸ್ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಫೈರ್ ಎಕ್ಸ್ಚೇಂಜ್ ಆಯಿತು. ಅದ್ರಾಗ ಅವ ಡೆತ್ ಆಯಿತು. ಇವರು ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ಪೊಲೀಸರು ಚಂದಪ್ಪ ಫೈರ್ ಮಾಡ್ತಾನೆ ಇವ್ರ ಮೇಲೆ, ಪೊಲೀಸರ ಮೇಲೆ. ಅವಾಗ ಮಾಂತೇಶ್ವರ್ ಜಿದ್ದಿಯವರು, ಪಠಾಣ್ ಅವರು ಮತ್ತು ಸ್ಟಾಫ್ ಎಲ್ಲ ಫೈರ್ ಓಪನ್ ಮಾಡಿದಾಗ ಅವ್ನು ಗುಂಡು ತಗಲಿ ಅಲ್ಲೇ ಡೆತ್ ಆಗುತ್ತೆ. ಒಂದು ಪೊಲೀಸ್ ಆಪ್ರೇಷನಲ್ಲಿ ಡೆತ್ ಆಗುತ್ತೆ. ಆ ನಂತರ ಅದೇ ಟೈಮ್ಗೆ ಇವ ಬಾಗಪ್ಪ ಹರಿಜನ್ ಅಲ್ಲೇ ವಾಚ್ ಮಾಡ್ತಾ ಇದ್ದ. ಯಾವುದೇ ಪೊಲೀಸ್ ಮೂಮೆಂಟು ಯಾರು ಬಂದ್ರೆ ಹೇಳ್ಬೇಕಂತ ಅಲ್ಲೇ ಇದ್ದ. ಈ ಫೈರ್ ಓಪನ್ ಆದ್ಕೊಳ್ಳೆ ಅಲ್ಲಿಂದ ಓಡಿ ಹೋದ ಅಂತೇನೋ ಒಂದು ರೂಮರ್ಸ್ ಇದೆ. ಇದು ಆಗಿ ಅವನು ಓಡಿ ಹೋಗಿದ್ದ. ಆನಂತರ ಇದು 2000ಅಲ್ಲಿ ಆಗಿದ್ದು. 2000 ನಂತರ ಇವನು ಸ್ವಲ್ಪ ಆ್ಯಕ್ಟಿವಿಟೀಸ್ ಕಡಿಮೆ ಆಗಿತ್ತು. ಅಲ್ಲಿಲ್ಲೇ ಚಂದಪ್ಪ ಸತ್ ನಂತರ ಏನಾಯಿತು, ಚಂದಪ್ಪನ ಜೊತೆಗಿದ್ದಾಗ ಏನೇನು ಚಂದಪ್ಪ ಬೇನಾಮಿ ಆಸ್ತಿ ಮಾಡಿದ್ದ, ಯಾರ್ಯಾರ ಹೆಸರಲ್ಲೇ ಮಾಡಿದ್ದ, ಎಲ್ಲಿ ದುಡ್ಡು ಇಟ್ಟಿದ್ದ ಎಲ್ಲ ಈ ಬಾಗಪ್ಪಗೆ ಗೊತ್ತಿತ್ತು. ಇದು ಮುಂದೆ ಏನಾಯ್ತು ಅಂದ್ರೆ ಮುತ್ತುರಾಜ್ ಅಂತ ಒಬ್ಬ ಟೀಚರು, ಅವನ ಮಿಸ್ಸಸ್ ಇಲ್ಲೇ ಕುಂದುರ್ಗಿ ಒಳಗೆ ANM ಇದ್ಲು, ನರ್ಸ್, ಸ್ಟಾಫ್ ನರ್ಸ್ ಇದ್ಲು.
2004 ನಾನು DCIB ಇನ್ಸ್ಪೆಕ್ಟ್ರಾಗಿ ಬಿಜಾಪುರದಾಗಿದ್ದಾಗ ಯಾವುದೋ ಒಂದು ವಿಷಯಕ್ಕೆ ಅಲ್ಲಿ ಕಾರ್ ಶೆಡ್ಡಿಗೆ ಬಂದಾಗ ಯಾರೋ ಒಬ್ರು ಇನ್ಫಾರ್ಮೆಂಟ್ ನನಗೆ ಹೇಳಿದರು, ಒಬ್ಬರು ಕಾರ್ ತೊಗೊಂಬಂದಾರ, ಅವ್ರ ಕಡೆ ವೆಪನ್ ಅದ ಅಂತ ನನಗೆ ಮಾಹಿತಿ ಇದೆ ಅಂತ. ಅವ್ನು ಕರ್ಕೊಂಬಂದು ವಿಚಾರ ಮಾಡಿದಾಗ ಅವ ಚಂದಪ್ಪ ಹರಿಜನನ ಹಳೆ ಅನ್ನೋದು ಗೊತ್ತಾಯ್ತು, ಹೆಂಡತಿ ತಮ್ಮನೋದು ಗೊತ್ತಾಯ್ತು ನನಗೆ. ಗೊತ್ತಾಗ ನಾ ಮುಂದೆ ಅವನು ಇಂಟ್ರೊಡಕ್ಷನ್ ಮಾಡಿದ್ವಿ, ಏನೂ ಸಿಗಲಿಲ್ಲ. ಮುಂದೆ ಇವ ಮುತ್ತು ಏನು ಮಾಡ್ಬಿಡ್ತಾನ, ಮುತ್ತುರಾಜ ಅವ್ರ ಮಾವ ಚಂದಪ್ಪ ಹರಿಜನ ಏನೇನು ಆಸ್ತಿ ಮಾಡಿದ್ದ, ಅದು ಎಲ್ಲೆಲ್ಲಿ ಅದ ಅಂಥೇಳಿ ಇವಂಗೆ ಬೆನ್ನು ಹತ್ತಾನ, ಅವ ಭಾಗಪ್ಪಗೆ ಅದನ್ನೆಲ್ಲ ಕೊಡು ಅಂತ ಬೆನ್ನು ಹತ್ತಾನ. ಬೆನ್ನು ಹತ್ತಿದಾಗ ಇದು ಸ್ವಲ್ಪ ವೈರತ್ವ ಭಾಳ ಜೋರಾಗಿ ನಡೀತೈತಿ. ನಡೆದಾಗ ಅವನ್ನ ನಾನಾ ಹೊಡೆದ್ರೆ ಇದು ಆಗುತ್ತೆ ಅಂತ ತಿಳ್ಕೊಂಡು ಸುಪಾರಿ ಕೊಡ್ತಾನೆ. ಯಾರು ಭಾಗ್ಯ ಮತ್ತೊಬ್ಬರು ಸುಪಾರಿ ಕೊಡ್ತಾನೆ, ಮತ್ತೊಬ್ಬ ಯಾರೂ ಅಲ್ಲ, ಧರ್ಮರಾಜ್ ಚಡ್ಚನಿಗೆ ಸುಪಾರಿ ಕೊಡ್ತಾನೆ. ಧರ್ಮರಾಜ್ ಚಡ್ಚನ ಮತ್ತು ಕೆಲವೊಬ್ರು ಕೂಡಿ ಮುತ್ತಪ್ಪ ಮಾಸ್ತರು ಹಲ್ಸಂಗಿ ಅಲ್ಲೇ ಇಂಡಿ ಲಿಮಿಟ್ಸ್ನೊಳಗೆ ಎಲ್ಲೇ ಹಿಂಗೆ ಕಾರ್ನಾಗ ಹೋಗ್ತಾ ಇದ್ದಾಗ ಮರ್ಡ್ರ್ ಮಾಡ್ತಾರೆ. ಇವು ಧರ್ಮರಾಜ್ ಚಡ್ಚನ ಮತ್ತು ಕೆಲವೊಬ್ಬರು ಕೂಡಿ ಅವ್ನು ಮರ್ಡ್ರ್ ಮಾಡ್ತಾರೆ. ಮುಂದೆ ಅವನ ಬಾಡಿ ಕಾರ್ನಾಗ ಹೋಗಿರ್ತಾರೆ. ಅದನ್ನು ಇವನೇ ಫೋನ್ ಮಾಡಿ ಚಂದಪ್ಪನ ರಿಲೇಟಿವ್ಸ್ ತಿಳಿಸ್ತಾನೆ, ನಿಮ್ಮ ಇವನು ಹೊಡೆದಿವಿ ನೋಡು ಅಂತೇಳಿ. ಮುಂದೆ ಅದು ಕೇಸ್ ಆಗುತ್ತೆ, ನಡೆದಿರ್ತೈತಿ. ಮತ್ತು ಅಲ್ಲಿಂದ ವೈರತ್ವ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ನಮ್ಮ ಹಳೆಯನ್ ಹೊಡೆದಾನ, ಅವ್ನ ಹಳೆಯನ್ ಹೊಡಿಮಂಥೇಳಿ ಈ ಚಂದಪ್ಪ ಹರಿಜನನ ತಮ್ಮ ಒಬ್ಬ ಬಸವರಾಜ, ಚಂದಪ್ಪ ಹರಿಜನ ಅಣ್ಣ ಒಬ್ಬ ಯಲ್ಲಪ್ಪ ಅಂತ. ಯಲ್ಲಪ್ಪಗೆ 5 ಮಂದಿ ಹೆಂಡ್ರು. ಅವ್ನಿಗೆ ಭಾಳಷ್ಟು ಮಕ್ಳು ಇದಾವೆ, ಭೀಮ್ಶಾ ಭಾಳ ಅದಾರ. ಅವರು ಒಂದಿಷ್ಟು ಮಂದಿ ಕೂಡಿ ಏನು ಮಾಡ್ತಾರೆ, ಅವ್ರದೇ ಒಂದು ಟೀಮ್ ಮಾಡಿಕೊಂಡು ಭಾಗಪ್ಪ ಹರಿಜನನ ಇಬ್ಬರು ಹಳೆಯಂದರನ್ನ ಮರ್ಡರ್ ಮಾಡ್ತಾರೆ. ಅವರು ಇಲ್ಲಿಂದ ಎನಿಮಿಟಿ ಇವ್ರಿಗೆ ಫಸ್ಟ್ ಆಸ್ತಿ ಸಲುವಾಗಿ ಚಾಲೂ ಆಗಿದ್ದು, ಎನಿಮಿಟಿ ಬೆಳೆದು ಅವ್ರನ್ನ ಇವ್ರು ಕೊಲ್ಲು, ಇವ್ರು ಅವ್ರನ್ನ ಕೊಲ್ಲು ಅಂತೇಳಿ ನಡೀತೈತಿ. ಹಾಂ, ಅದು ಅಲ್ಲಿ ಬರ್ತೀನಿ. ಮುಂದೆ ಏನಾಯ್ತಂದ್ರೆ, ಇದು ಅವರಿಬ್ಬರು ಮರ್ಡರ್ ಆದ ತಕ್ಷಣ ಇವ್ರು ಏನು ಮಾಡ್ತಾರೆ, 2013 ಭಾಗಪ್ಪ ಹರಿಜನ ಮತ್ತು ಅವನ ಅಸೋಸಿಯೇಟ್ಸ್ ಎಲ್ಲರೂ ಕೂಡಿ ಇವಂಗೆ ಹೊಡಿತಾರೆ, ಬಸವರಾಜ್ ಅಂದ್ರೆ ಇವನ್ ತಮ್ಮ ಚಂದಪ್ಪ ಹರಿಜನ ತಮ್ಮಗೆ ಬೊಮ್ಮನಾಳೊಳಗೆ ಹೋಗಿ ಹೊಡಿತಾರೆ. ಆ್ಯಕ್ಚುಲಿ ಚಂದಪ್ಪ ಹರಿಜನಂದು ಊರು ಸೊನ್ನ. ಈ ಮಾಣಿಕಪ್ಪ ಮಾಸ್ತರ್ ಜೋಡಿ ಜಗಳ ಸಲುವಾಗಿ ಸೊನ್ನ ಬಿಟ್ಟು ಅವು ಎಲ್ಲ ಸಂಸಾರ ಸಮೇತ ಬಂದು ಬೊಮ್ಮನಾಳೊಳಗೆ ಸೆಟ್ಲ್ ಆಗಿರ್ತಾರೆ. ಬೊಮ್ಮನಹಳ್ಳಿ ಒಳಗೆ ಸೆಟ್ಲ್ ಆಗಿರ್ತಾರೆ. ಬೊಮ್ಮನಹಳ್ಳಿ ಒಳಗೆ ಈ ಬಸವರಾಜಿಗೆ ಹೊಡಿತಾರೆ. ದಟ್ ಈಸ್ 2013 ಜನವರಿ 2 ಅವ್ನು ಮರ್ಡ್ರ್ ಆಗುತ್ತೆ. ಇದು ರೆಗ್ಯುಲರ್ ಅಲ್ಲಿಂದ ಚಾಲೂ ಆಗುತ್ತೆ. ಈಗ 2013 ಹೊಡೆದ್ಕೊಳ್ಳೋಣ ಇವರು ಕಾಯ್ತಾ ಇರ್ತಾರೆ. ಹೊಡೆದಿವ ಭಾಗಪ್ಪ ಎಸ್ಕೇಪ್ ಆಗಿಬಿಡ್ತಾನೆ. ಅದಕ್ಕೆ ಮೊದಲು ಏನಾಗುತ್ತೆ ಅಂದ್ರೆ, ಈ ಭಾಗಪ್ಪ ಓಡೋಗಿಂದ ಇವಂಗೊಂದು ಗ್ರೂಪ್ ಬೇಕಾಗಿರ್ತೈತಿ. ಅವಾಗ ಒಂದು ಗ್ರೂಪ್ ತಯಾರು ಮಾಡ್ಕೋಬೇಕಂಥೇಳಿ ಈ ಸಯ್ಯದ್ ಅಂತ ಒಬ್ಬ ಶಿರ್ವಾರ್ದವ ಇರ್ತಾನೆ. ಶಿರ್ವಾಳ್ ಅಂತ ವಿಲೇಜ್ ಬರುತ್ತೆ ಅಫ್ಜಲ್ಪುರದೊಳಗೆ. ಶಿರ್ವಾಳ್ನೊಳಗೆ ಸಯ್ಯದನ್ನು ಅಲ್ಲೇ ಈ ಬೋವಿ ಜನಾಂಗದವರು ಶಿರ್ವಾಳದಾಗ ಅಲ್ಲೇ ಮುಸ್ಲಿಂ ಫ್ಯಾಮ್ಲಿಗೆ ಬೋವಿ ಸಮಾಜಕ್ಕೆ ಒಂದು ಇಲ್ಲ ಡಿಸ್ಪ್ಯೂಟ್ ಚಾಲೂ ಆಗಿ ಅಲ್ಲಿ ಸಯ್ಯದ್ ಅಂತೇಳಿ ಅವ್ನು ಮರ್ಡರ್ ಮಾಡ್ತಾರೆ. ಅದನ್ನು ರಿವೆಂಜ್ ತೊಗೊಳ್ಳೋ ಸಲುವಾಗಿ ಸಯ್ಯದನ ತಮ್ಮ ರಜಾಕ್ ಅಂತ ಇರ್ತಾನೆ. ಇನ್ನೊಂದು ಹುಡುಗ ಇರ್ತದೆ ಸಣ್ಣದು, ಭಾಷಾ ಗೈಬು ಇರಬೇಕು. ಆ ಹುಡುಗ ರಜಾಕ್ ಅಂತ ಗೊತ್ತು, ಅವನ ತಮ್ಮ ಪೈಲ್ವಾನ್ ಅಂತ ಕರಿತಿರ್ತಾರೆ. ಆ ಹುಡುಗ ಅವರಿಬ್ಬರು ಕೂಡಿ ಏನು ಮಾಡ್ತಾರೆ, ಈ ಭಾಗಪ್ಪನ ಸಹಾಯ ತಗೊಂಡು 2004 ಈ ಬೋವಿ ಸಮಾಜದ 4-5 ಮಂದಿನ ಆ ಹೋಟೆಲ್ ಮುಂದೆ ಕುಂತವ್ರನ್ನ ಮರ್ಡರ್ ಮಾಡಿಬಿಡ್ತಾರೆ. ಯಾರು ಈ ಭಾಗಪ್ಪ ಹರಿಜನ. ಆವಾಗ ಭಾಗಪ್ಪ ಹರಿಜನ DBBL ಸ್ಟೈನ್ ಗನ್ನು ಮಾಡಿದ್ದ ಅಂತ ಹೇಳ್ತಾರೆ. ಬಟ್ ಸ್ಟೈನ್ ಗನ್ ರಿಕವರಿ ಆಯಿತು ಇಲ್ಲೋ ಗೊತ್ತಿಲ್ಲ. ಅಲ್ಲೇ ಫೈರ್ ಮಾಡ್ತಾನೆ. ಫೈರ್ ಮಾಡಿ 5 ಮಂದಿ ಸಾಯ್ತಾರೆ. ಅಲ್ಲಿಂದ ಇವರು ಎಸ್ಕೇಪ್ ಆಗಿ ಪುಣಾದಾಗ ಹೋಗಿ ಸೆಟ್ಲ್ ಆಗಿರ್ತಾರೆ. ರಜಾಕನ್ ತಮ್ಮ ಎಲ್ಲರೂ ಪುಣಾದಾಗ ಹೋಗಿ ಸೆಟ್ಲ್ ಆಗಿರ್ತಾರೆ, ಪುಣಾದಾಗಿರ್ತಾರೆ ಅವರು. ನಂತರ ಗುಲ್ಬರ್ಗ ಪೊಲೀಸರು ಇದನ್ನು ಮಾಡಿದಾಗ ಇವ ಸರೆಂಡರ್ ಆಗ್ತಾನೆ. ಯಾರು ಭಾಗಪ್ಪ ಸರೆಂಡರ್ ಆದಾಗ ಇಷ್ಟು ಕೇಸಲ್ಲಿ
2013ರಲ್ಲಿ ಬಸವರಾಜ್ ಮರ್ಡರ್ ಕೇಸು, ಶಿರ್ವಾಳ್ ಮರ್ಡರ್ ಕೇಸು, ಆನಂತರ ಉಳ್ಕೆದೆಲ್ಲ ಮರ್ಡರ್ ಕೇಸ್ಗಳಲ್ಲಿ ಇವ ಜೈಲ್ನಾಗಿರ್ತಾನೆ. ಯಾರು? ಭಾಗ್ಯ. ಮುಂದೆ ಭಾಗಪ್ಪನು ಜಾಮೀನು ಮ್ಯಾಗ ಬಂದು ಹೊರಗೆ ಬರ್ತಾನೆ. ಹೊರಗೆ ಬಂದಾಗ ಏನಾಗುತ್ತಾ, ಈ 2013ರಲ್ಲಿ ಬಸವರಾಜನ್ ಮರ್ಡರ್ ಮಾಡಿರ್ತಾರಲ್ಲ, ಆ ಕೇಸ್ ಟ್ರೈಲು ಸ್ಟಾರ್ಟ್ ಆಗುತ್ತೆ. ಅವಾಗ ಅದ್ರಾಗ ಯಾರ್ಯಾರು ಆರೋಪಿಗಳಿದ್ರು ಅವರಿಲ್ಲೂ ಆರೋಪಿಗಳು ಶಶಿ ಮುಂಡೆವಾಡಿ, ರವಿ, ನಂತರ ಇವನು ಭಾಗಪ್ಪ, ಇನ್ನೊಂದಿಷ್ಟು ಹುಡುಗರು ಇರ್ತಾವೆ. ಇಷ್ಟೂರು ಅಲ್ಲಿಗೆ ಕೇಸ್ಗೆ ಬರೋದು ಹೋಗೋದು ಮಾಡ್ತಿರ್ತಾರೆ ಬಿಜಾಪುರ ಕೋರ್ಟ್ನಾಗ, ಸೆಷನ್ಸ್ ಕೋರ್ಟ್. ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಅಲ್ಲಿಂದ ರಿವೆಂಜ್ ಸ್ಟಾರ್ಟ್ ಆಗಿದ್ದು. ಇದು 1 by 1 ಇವ್ರಿಗೆ ಚಾಲು ಹಾಕೊಂತ ಹೋಗುತ್ತೆ. ಮುಂದೆ ಈ ಮಣಿಕಪ್ಪ ಮಾಸ್ತರ್ ಮಕ್ಕಳು ಬಲಾಢ್ಯರಾಗ್ತಾರ. ಅವರು ಏನು ಮಾಡ್ತಾರ, ಈ ಚಂದಪ್ಪ ಹರಿಜನ ಏನೋ ಒಂದು ಹೆಂಗಸರ ವಿಷಯಕ್ಕಾಗಿ ಸಣ್ಣ ಇರ್ತಾನೆ, 18 ವರ್ಷದ ಹುಡುಗಿರ್ಬೇಕು ಅವಾಗ. ಚಂದಪ್ಪ ಹರಿಜನ ಅವಾಗ ಮಣಿಕಪ್ಪ ಮಾಸ್ತರು ಇವನು ಹೊಡಿತಾರ. ಹೊಡೆದ್ಕೊಳ್ಳೆ ನೀವು ಊರು ಬಿಟ್ಟು ಬಂದು ಈಚೆ ಕಡೆ ಸೇರ್ಕೋತಾನ. ಯಾರಿಗೆ? ಕೇಶಪ್ಪ ತಾವರ್ಕೇಡ ಕಡೆ ಸೇರ್ಕೋತಾನ. ಮುಂದೆ ಕೇಶಪ್ಪ ತಾವರ್ಕೇಡ, ಚಂದಪ್ಪ ಹರಿಜನ, ಶಿವಾಜಿ ಬೋರ್ಗಿ 1990 ಅಥವಾ 93 ಒಳಗೆ, 90 ಇರ್ಬೇಕು, 1990. ಈ ಸಿದ್ದಪ್ಪ ಬೋರ್ಗಿನ ಈ ಬೂಸ್ನೂರು ಶುಗರ್ ಫ್ಯಾಕ್ಟ್ರಿ ಸಮೀಪ ಈ ಬೈಕ್ ಮೇಲೆ ಹೋಗುವಾಗ ಅಮೀನ್ ಸಾಬ್ ಔಟೆ ಇದ್ರ ದೇವನ್ಗಾವ್ದವ ಭಾಳ ಇಂಟೆಲಿಜೆಂಟ್ ಕ್ರಿಮಿನಲ್. ಅವ ಓನ್ಲಿ ಪ್ಲ್ಯಾನರ್. ಅವ ಪ್ಲ್ಯಾನ್ ಮಾಡಿ ಹೇಳ್ತಿರ್ತಾನೆ ಹೆಂಗೆ ಮಾಡ್ಬೇಕು, ಏನು ಮಾಡ್ಬೇಕು ಅನ್ನೋದು. ಅವ ಮತ್ತು ಅವನ ಅಸೋಸಿಯೇಟ್ಸ್ ಕೂಡಿ, ಈ ಮಣಿಕಪ್ಪ ಮಾಸ್ತರ್ ಮಕ್ಕಳು ಕೂಡಿ ಸಿದ್ದಪ್ಪ ಬೋರ್ಗಿಗೆ ಎದುರಾಗ ಹೊಡಿತಾರೆ. ಬೂಸ್ನೂರ್ ಫ್ಯಾಕ್ಟ್ರಿ ಹತ್ರ. ಬೂಸ್ನೂರ್ ಫ್ಯಾಕ್ಟ್ರಿ ಅಂತ ಹೊಡೆದು ಆ ಡೆಡ್ ಬಾಡಿನ ತಗೊಂಡು ಜೀಪ್ನಾಗ ಹಾಕ್ಕೊಂಡು ಅಲ್ಲಿಂದ ಸ್ಟೇಷನ್ ಗಾನ್ಗಾಪುರದಿಂದ ಅಫ್ಜಲ್ಪುರದಿಂದ ಸ್ಟೇಷನ್ ಗಾನ್ಗಾಪುರದೊಳಗೆ ಆ ಬಾಡಿ ಕೆಲವೊಬ್ಬರಿಗೆ ತೋರಿಸಿದ್ರು. ಅಲ್ಲಿಂದ ಮುಂದೆ ಅಫ್ಜಲ್ಪುರ್ಗೆ ಬಂದು ತೋರಿಸಿದ್ರು. ಅಲ್ಲಿಂದ ತೊಗೊಂಡೋಗಿ ಮಣ್ಣೂರು ಹತ್ರ ಸುಟ್ಟರು ಅಂತ ಒಂದು ಇದು ಇದೆ. ಬಾಡಿ ಟ್ರೇಸ್ ಆಗಿಲ್ಲ, ಕೇಸ್ ಆಯಿತು. ಅದು ನಮ್ಮ ಅಣ್ಣನ ಹೊಡೆದ್ರು ಅನ್ನೋದು ರಿವೆಂಜ್ಗೆ ಶಿವಾಜಿ ಬೋರ್ಗಿ, ಚಂದಪ್ಪ ಹರಿಜನ ಇವರೆಲ್ಲರೂ ಕೂಡಿ ಇವ್ರ ಮೇಲೆ ಕತ್ತಿ ಮಸಿ ಹಾಕತ್ತಾರೆ. ಆ ಟೈಮಲ್ಲಿ ಮಣಿಕಪ್ಪ ಮಾಸ್ತರ್ನ ಇದ್ರಾಗ ಹೊಡಿತಾರೆ, ಎಲ್ಲೇ ಬಿಜಾಪುರದಲ್ಲಿ. ಯಾರು? ಚಂದಪ್ಪ ಹರಿಜನ ಮತ್ತು ಕೆಲವೊಬ್ಬರು ಕೂಡಿ. ಇದು ಆದ ನಂತರ ಈ ಬಸವರಾಜ ನಮ್ಮ ತಂದೆ ಹೊಡೆದ್ರು ಹಿಂಗಣ್ಣು ಇದಕ್ಕೆ ಬಸವರಾಜ, ಯುವರಾಜ ಇವರೆಲ್ಲರೂ ಕೂಡಿ ಈ ಚೋಳಪ್ಪ ಗೌಡನ ಒಂದು ಮದುವೆಗೆ ಹೊಂಟಿರ್ತಾನೆ. ಅವಾಗ ಚೋಳಪ್ಪ ಗೌಡನ ಮರ್ಡರ್ ಮಾಡ್ತಾರೆ. ಇದರಂತೆ ಈ ಕಲ್ಲೂರು ದಾರಿ ಒಳಗೆ ಅಫ್ಜಲ್ಪುರದಿಂದ ಸ್ವಲ್ಪ ದೂರ ಅಲ್ಲಿ ಮರ್ಡರ್ ಮಾಡ್ತಾರೆ. ಅದು ಚೋಳಪ್ಪ ಗೌಡನ ಮರ್ಡರ್ ಮಾಡಿದ್ಕೊಳ್ಳೇನ ಅದು ರಿವೆಂಜ್ ಸ್ಟಾರ್ಟ್ ಆಗುತ್ತೆ. ರಿವೆಂಜ್ ಸ್ಟಾರ್ಟ್ ಆಗಿ ಈ ಶಿವಾಜಿ ಬೋರ್ಗಿ, ಕೇಶಪ್ಪ ತಾವರ್ಕೇಡ, ಆನಂತರ ಚಂದಪ್ಪ ಇವರೆಲ್ಲರೂ ಕೂಡಿ ಇವರಿಷ್ಟೂರು ಬಸ್ ಸ್ಟ್ಯಾಂಡ್ ಹತ್ರ ಒಂದು ಅಲ್ಲಿ ಹೋಟೆಲ್ ಬಾರು. ಆ ಬಾರ್ ಮುಂದೆ ಕೂತಿರ್ತಾರೆ ಯಾರ್ಯಾರು? ಬಸವರಾಜ, ಯುವರಾಜ, ಇನ್ನೂ ಒಂದಿಬ್ಬರು. ಶಿವಾಜಿ ಬೋರ್ಗಿ, ಕೇಶಪ್ಪ ತಾವರ್ಕೇಡ್ ಮತ್ತು ಅವರೆಲ್ಲ ಅಸೋಸಿಯೇಟ್ಸ್ ಬಂದು ಇವ್ರನ್ನ ಶೂಟ್ ಮಾಡಿ ಕೊಲ್ತಾರೆ ಅಫ್ಜಲ್ಪುರ್ ಬಸ್ ಸ್ಟ್ಯಾಂಡ್ 93 ಬಸ್ ಸ್ಟ್ಯಾಂಡಲ್ಲೇ ಹೊಡಿತಾರೆ 4 ಮಂದಿಗೆ. ಹೊಡೆದು ಕೂಡ ಅವ್ರನ್ನ ಹೊತ್ಕೊಂಡು ಮೆರೆಸ್ಕೊಂತ ಹೋದ್ರಂತ ಯಾರನ್ನ ಹೊಡೆದವ್ರನ್ನ. ಅದನ್ನು ಪಬ್ಲಿಕ್ ಹೇಳಿದ್ರು ನನಗೆ, ನಾನು ಅಲ್ಲೇ PSI ಇದ್ದಾಗ. ಆನಂತರ ಆ ಕೇಸಲ್ಲಿ ಎಲ್ಲರೂ ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ಎಸ್ಕೇಪ್ ಆಗಿಂದ ಸ್ವಲ್ಪ ದಿನ ನಂತರ ಈ ಕೇಶಪ್ಪ ತಾವರ್ಕೇಡ್ ಏನು ಮಾಡ್ತಾನೆ, ಈ ಬಳ್ಳೂರ್ಗಿ ಒಳಗೆ ಮಾಂತಯ್ಯ ಸ್ವಾಮಿ ಅಂಥೇಳಿ ಅವ್ರಿಗೆ ಬಾಬು ಗುತ್ತೇದಾರ್ಗೆ ಸ್ವಲ್ಪ ಏನೋ ವೈರತ್ವ ಇರ್ತೈತಿ. ಅದ್ರ ಸಲುವಾಗಿ ಈ ಕೇಶಪ್ಪ ತಾವರ್ಕೇಡ್ಗೆ ಸುಪಾರಿ ಕೊಡ್ತಾನವ. ಇವು ಕೇಶಪ್ಪ ತಾವರ್ಕೇಡ ಅವ ಅಕ್ಬರ್ ಅಂತ ಒಬ್ಬ ಹುಡುಗ, ಶ್ರೀಶೈಲ್ ಅಂತ ಒಬ್ಬ ಹುಡುಗ. ಶ್ರೀಶೈಲ ಕೇಶಪ್ಪ ತಾವರ್ಕೇಡ್ನ ಹಳೆಯ ಆಗಬೇಕು. ಶ್ರೀಶೈಲ್ ಅಂತ ಒಂದು 4-5 ಜನ ಹೋಗಿ ಬಳ್ಳೂರ್ಗಿ ಒಳಗೆ ತೋಟದಾಗಿರುವಂಥ ಬಾಬು ಗುತ್ತೇದಾರನ ಮರ್ಡರ್ ಮಾಡಿಬಿಡ್ತಾರೆ.
ಅದಕ್ಕೆ ಮತ್ತು ಈ ಮಾಲಿಕೆ ಗುತ್ತೇದಾರ ಅವಾಗ ಪವರ್ನಾಗ ಇರ್ತಾರೆ, ಮಿನಿಸ್ಟರ್ ಇರ್ತಾರೆ, ಅವರು ಪೊಲೀಸ್ ಇಲಾಖೆಗೆ ಬೆನ್ನು ಎತ್ತಿದ್ಕೊಳ್ಳೇನ ಇವಾಗ ಕೇಶಪ್ಪ ಅವ್ರ ಕಡೆ ಏನಿರ್ತಾನಲ್ಲ ಇವನು ಇದ್ರೊಳಗಿರ್ತಾನ ಅಯ್ಯೇರಿ ವಿಲೇಜ್ನೊಳಗೆ. ಅಯ್ಯೇರಿ ವಿಲೇಜ್ನೊಳಗೆ ಇದ್ದಾಗ ಅಯ್ಯೇರಿ ವಿಲೇಜ್ ರೇಡ್ ಆಗ್ತಾರೆ. ಇದಕ್ಕೆ ಮೊದಲು ಅವ ಇವನು ಚಂದಪ್ಪ ಹರಿಜನ್ ಅರೆಸ್ಟ್ ಆಗಿಬಿಡ್ತಾನೆ ಗುಲ್ಬರ್ಗದಲ್ಲ. GM ಯಾತ್ನೂರ್ ಅಂತ ಒಬ್ಬರು ಇನ್ಸ್ಪೆಕ್ಟರ್ ಇರ್ತಾರೆ, ರಿಟೈರ್ಡ್ SP ಇವಾಗ. ಅವರು ಅವನ್ನ ಅರೆಸ್ಟ್ ಮಾಡ್ತಾರೆ. ಯಾರನ್ನ? ಚಂದಪ್ಪನ ಅರೆಸ್ಟ್ ಮಾಡಿ ಅವ್ನು ಬಿಜಾಪುರ ಜೈಲಿನ, ಅವ್ನು ಗುಲ್ಬರ್ಗಾಕ್ಕೆ ಅರೆಸ್ಟ್ ಮಾಡ್ತಾರೆ. ಮುಂದೆ ಬಿಜಾಪುರದಾಗ ಜೈಲ್ನಾಗ ಇರ್ತಾನೆ. ಬಿಜಾಪುರ ಜೈಲಿನಿಂದ ಅವ ಹಾಸ್ಪಿಟ್ಲ್ ಬರ್ತೀನಿ ಅಂತ ಬಂದು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ ಚಂದಪ್ಪ. ಇವನು ಕೇಶಪ್ಪ ತಾವರ್ಕೇಡ ಅಯ್ಯೇರಿ ಪೊಲೀಸ್ ರೈಡ್ ಆದಾಗ ಜಾಯಿಂಟ್ ರೈಡ್ ಆಗುತ್ತದು. ಗುಲ್ಬರ್ಗಾದವರು ಪೊಲೀಸರು, ಬಿಜಾಪುರ ಪೊಲೀಸರು ಇಬ್ಬರು ಕೂಡಿ ಅಯ್ಯೇರಿ ಒಳಗೆ ಇದನ್ನು ರೈಡ್ ಮಾಡಿದಾಗ ಫೈರ್ ಎಕ್ಸ್ಚೇಂಜ್ ಆಗುತ್ತೆ, ಫೈರ್ ಎಕ್ಸ್ಚೇಂಜ್ ಆಗುತ್ತೆ. ಆನಂತರ ಕೊನೆಗೆ ಅವ ಸರೆಂಡರ್ ಆಗ್ತಾನೆ ಕೇಶಪ್ಪ. ಆ ಟೈಮ್ನಾಗ ಒಳಗೆ ಅವ ಮಹಾಂತಾಯಿ ಸ್ವಾಮಿನೂ ಇರ್ತಾನೆ. ಇಸೂರು ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾರೆ. ಮುಂದೆ ಇವ ಚಂದಪ್ಪ ಹರಿಜನ್ ಜೈಲಿಂದ ಎಸ್ಕೇಪ್ ಆಗಿರ್ತಾನಲ್ಲ, ಇವ ಏನು ಮಾಡ್ತಾನಂದ್ರೆ 97-98 ಅದ 98 ಆ ಟೈಮಲ್ಲಿ ಗುಲ್ಬರ್ಗ ಜೈಲಿಂದ ಈ ಕೇಶಪ್ಪ ತಾವರ್ಕೇಡನ್ನ ಎಸ್ಕೇಪ್ ಮಾಡಿಸ್ತಾನೆ. ಎಸ್ಕೇಪ್ ಮಾಡಿಸಿ ಹೊರಗೆ ಬರ್ತಾನೆ. ಅವಾಗ ಶಿವಾಜಿ ಬೋರ್ಗಿನೂ ಎಲ್ಲೇ ಯಾವುದೊಂದು ಇದ್ರೊಳಗೆ ತಗಲಾಕೊಂಡು ಅವನು ಜೈಲ್ನಾಗಿರ್ತಾನೆ. ಇವರೆಲ್ಲರೂ ಎಸ್ಕೇಪ್ ಆಗಿ ಹೊರಗೆ ಬಂದಿರ್ತಾರೆ. ಮುಂದೆ ಇವ ಕೇಶಪ್ಪ ತಾವರ್ಕೇಡ, ಚಂದಪ್ಪ ಇಸರು ಕೂಡಿ ಅಮೀನ್ ಸಾಬ್ ಔಟೇನ ಹುಬ್ಳಿ ಸಿಂದಗಿ ಕೋರ್ಟ್ನೊಳಗೆ ಮರ್ಡರ್ ಮಾಡ್ತಾರೆ. ಸಿಂದಗಿ ಕೋರ್ಟ್ನಾಗ ಫೈರ್ ಮಾಡಿ ಅವ್ನು ಮರ್ಡರ್ ಮಾಡ್ತಾರೆ ಅಮೀನ್ ಸಾಬ್ ಔಟೇನ. ಇದೆಲ್ಲ ಮುಗಿದಾಗ ಒಂದು ಈವ್ನಿಂಗ್ ಈ ಕೇಶಪ್ಪ ತಾವರ್ಕೇಡ ಇವರು ಈ ಮಹಾರಾಷ್ಟ್ರ ಕಡೆಯಿಂದ ಬ್ರಿಡ್ಜ್ ಪಾಸ್ ಆಗ್ಬೇಕಾದ್ರೆ ದೇವನ್ಗಾವ್ ಮುಂದೆ ಒಬ್ಬ ಇವ ನಿಂತಿರ್ತಾನೆ, ಯಾರು? ಅಮೀನ್ ಸಾಬ್ ಔಟಿ ತಮ್ಮ. ಅವ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಯಾರು? ಇವರು ಕೇಶಪ್ಪ ತಾವರ್ಕೇಡ ಕಂಪ್ನಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದನ್ನು ಕಿಡ್ನ್ಯಾಪ್ ಮಾಡ್ಕೊಂಡ್ಲೇನ ಅಮೀನ್ ಸಾಬ್ ಔಟಿ ಜೀವಂತ ಇರ್ತಾನೆ ಅವಾಗ. ಆ ನಂತರ ಅವ್ನು ಕೊಲ್ತಾರೆ. ಅಮೀನ್ ಸಾಬ್ ಔಟಿನ ತಮ್ಮನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗೋದಿಲ್ಲ. ಅಮೀನ್ ಸಾಬ್ ಔಟಿ ಏನು ಮಾಡ್ಬಿಡ್ತಾನೆ, ಈ ಕೇಶಪ್ಪ ತಾವರ್ಕೇಡ್ ಅವ್ರ ಮನೆಗೆ ಏನು ಹೋಗಿ ಅಲ್ಲೇನೋ ಗಲಾಟೆ ಮಾಡ್ತಾನೆ. ಅದೆಲ್ಲ ಪೊಲೀಸ್ ಸ್ಟೇಷನ್ ಕೇಸ್ ಆದ್ಕೊಳ್ಳೇನ ನೆಕ್ಸ್ಟ್ ಅದೇ ಟೈಮ್ಗೆ ಮತ್ತೆ ಅಯ್ಯೇರಿ ಮೇಲೆ ರೈಡ್ ಮಾಡಿದಾಗ ಪ್ರತಾಪ್ ರೆಡ್ಡಿ ಸಾಹೇಬ್ರು ಇದ್ದವಾಗ ಅಯ್ಯೇರಿ ಮೇಲೆ ರೈಡ್ ಆದಾಗ ಅಲ್ಲಿ ಕೇಶಪ್ಪ ತಾವರ್ಕೇಡ್ ಸಿಗಾಕೊಂಡು ಜೈಲಿಗೆ ಹೋಗ್ತಾನೆ. ಜೈಲಿಗೆ ಹೋಗಿಂದ ಅವಂಗೆ ಆ್ಯಕ್ಚುಲಿ ಮರಣಾಂತಿಕ ಕಾಯಿಲೆ ಇರ್ತೈತಿ. ಅವ್ನು ಜೈಲಿನಾಗ ಸಾಯ್ತಾನೆ ಕೇಶಪ್ಪ ತಾವರ್ಕೇಡ್. ಈ ಚಂದಪ್ಪ ಹರಿಜನ್ ಏನು ಮಾಡ್ತಾನೆ, ಎಸ್ಕೇಪ್ ಆಗಿ ಬಂದು ಒಳ್ಳೆ ಪೊಲೀಸರಿಗೆ ಸಿಗೋದಿಲ್ಲ 2000ವರೆಗೂ ಇವನ ಆ್ಯಕ್ಟಿವಿಟೀಸ್ ಕಂಟಿನ್ಯೂ ಆಗುತ್ತೆ. 2000ಅಲ್ಲಿ ಪೊಲೀಸ್ ಆಪ್ರೇಷನಲ್ಲಿ ಇವ ಸಾಯ್ತಾನೆ. ಯಾರು? ಚಂದಪ್ಪ ಸತ್ ನಂತರ ಇವ ಭಾಗಪ್ಪ ಚಂದಪ್ಪನ ಸ್ಥಾನ ಆಕ್ಯುಪೈ ಮಾಡ್ತಾನೆ. ಇಷ್ಟ ಇರುತ್ತೆ.